ದೇವಿಗೆ ವಂದನೆ. ಓ ವಂದನೆ, ತಾಯಿಗೆ ವಂದನೆ. ಅಮ್ಮ ತಾಯಿ ಜಗದೀಶ್ವರಿ, ಯಾರು ಇಲ್ಲದ ಈ ದಟ್ಟವಾದ ಅಡವಿಯಲ್ಲಿ ಜರತಾರ ಸೀರೆಯನ್ನು ಉಟ್ಟುಕೊಂಡು ಜಗಮಗಿಸುವ ನನ್ನ ಜಗನ್ಮಾತೆ, ಈ ಜಗತ್ತೆಂಬ ನಿನ್ನ ಮಡಿಲಲ್ಲಿ ಎಂತೆಂಥ ದುಷ್ಟರಿಗೆ ಜನ್ಮ ಕೊಟ್ಟರೆ ಅಮ್ಮ ನೀನು. ಈ ಜಗತ್ತಲ್ಲಿ ಅನ್ಯಾಯ ಅತ್ಯಾಚಾರ ತುಂಬಿ ತುಳುಕ್ತಾ ಇದೆ. ಸತ್ಯ ಧರ್ಮ ನ್ಯಾಯ ನೀತಿ ಎಂಬ ಮೂರಕ್ಷರವೇ ಮುಳುಗಿ ಹೋಗಿಬಿದ್ದೇವೆ. ಚಿಕ್ಕವರಿದ್ದಾಗಲೇ ನಾನು ನಮ್ಮನ್ನ ಸತ್ಯ ಧರ್ಮ ಎಂಬ ಬೆನ್ನೆಲುಬಿನಿಂದ ಅಂಟಿಕೊಂಡು ಬಂದವರು ತಾಯಿ. ಆದರೆ ನನ್ನ ಹೆತ್ತ ತಂದೆ ತಾಯಿ ಯಾರದೋ ಕಾಮುಕರ ಕೈಯಲ್ಲಿ ಸಿಕ್ಕು ಸತ್ತು ಹೋದ್ರು. ಅಂದಿನಿಂದ ಇಂದಿನವರೆಗೂ ನಮ್ಮನೋಗಿ ಕಷ್ಟದ ಕಡಲಲ್ಲಿ ನೂಕಿ ಕಣ್ಣೀರೆಂಬ ಕಡಲಲ್ಲಿ ಮುಳುಗಿಸಿ ಭಿಕ್ಷೆ ಎಂಬ ದಡಕ್ಕೆ ನೀನು ಸೇರಿಸಿದೆ. ಆ ದಡದಿಂದ ಹೊರಗೆ ಬಂದು ನೋಡಿದ್ರೆ ಭಿಕ್ಷೆಯ ದಾರಿ ಒಂದು ಬಿಟ್ಟರೆ ಮತ್ಯಾವ ದಾರಿಯೂ ನನಗೆ ಸಿಗಲಿಲ್ಲ ತಾಯಿ, ಮತ್ಯಾವ ದಾರಿಯೂ ನನಗೆ ಸಿಗಲಿಲ್ಲ. ಅಂದು ನನ್ನ ಹೆಗಲಿಗೆ ಕಟ್ಟಿಕೊಂಡು ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡಿ ನನ್ನನ್ನು ಸಾಕಿ ಬೆಳೆಸಿ ಇಷ್ಟು ದೊಡ್ಡವಳನ್ನಾಗಿ ಮಾಡಿದ. ಕೊನೆಗೂ ಅವರಿವರ ಕೈಯಲ್ಲಿ ಕೂಲಿ ನಾಲಿಯನ್ನಾಗಿ ಮಾಡಿ ನನ್ನನ್ನು ದೊಡ್ಡ ವಿದ್ಯಾವಂತಳಾಗಿ ಮಾಡಿದ್ದಾನೆ. ಅಂತ ನನಗೆ ಯಾವ ಕಷ್ಟನೂ ಬರದ ಹಾಗೆ ನಿನ್ನ ಕಣ್ಣು ರೆಪ್ಪೆಯಲ್ಲಿ ಇಟ್ಟುಕೊಂಡು ನನ್ನನ್ನು ಜೋಪಾನ ಮಾಡುವಂತ ನಾನು ನಿನ್ನಲ್ಲಿ ಸರಿಗುಡ್ಡಿ ಬೇಡಿಕೊಳ್ಳುತ್ತೇನೆ ತಾಯಿ.
ಓಹೋ, ಅಂತೂ ನಾ ಬಯಸಿ ಬಂದ ನನ್ನ ಪ್ರೇಮದ ಪಕ್ಷಿ ಇಲ್ಲಿ ದೇವರ ಪೂಜೆ ಮಾಡುತ್ತಾ ಮಗ್ನವಾಗಿದ್ದಾಳೆ. ಇದುವರೆಗೂ ನಾನು ಬಯಸಿ ಮನಸ್ಸಿಟ್ಟ ಮನಸ್ಸಿನಿಂದಲೇ ಮನೆ ಮಾಡಿಕೊಂಡ ಈ ರಸಿಕನ ಕನಸಿನ ರಾಣಿ ಇವಳೇ ಎನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಏ ಹುಡುಗಿ, ನಿಲ್ಲು. ಯಾಕೆ? ಆಹಾ, ಈಗ ಇವಳ ಬಾಯಿಂದ ಹೊರ ಬಂದ ಯಾಕೆ ಎಂಬ ಎಡಕ್ಷರಗಳಿಂದ ಕೂಡಿದ ಒಂದೇ ಒಂದು ಮಾತು. ವಸಂತ ಮಾಸದಲ್ಲಿ ಚುಗುರಿದ ಮಾಮರದಲ್ಲಿ ಕುಳಿತು ಕುಹು ಕುಹು ಎಂದು ಕೂಗುವ ಆ ಮರಿಕೋಗಿಲೆ ಹಾಡು ಕೇಳಿದಂತಾಯ್ತು. ಏ ಹುಡುಗಿ, ಯಾಕೆ ಅಂತ ಅಷ್ಟ ದೂರ ನಿಂತು ಕೇಳುವ ಬದಲು ಸ್ವಲ್ಪ ಹತ್ತಿರ ಬಂದು ಎತ್ತ ತಿರುಗಿ ಕೇಳಬಾರದೇ ಚಲುವೆ? ಹಲೋ ಮಿಸ್ಟರ್, ನೋಡೋದಕ್ಕೆ ಮರ್ಯಾದಸ್ಥ ಮನೆತನದಂತೆ ಕಾಣ್ತಾ ಇದೀಯ. ನಾನು ನಿನಗೆ ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೇನೆ, ಬಾಯಿ ಬಿಗಿ ಹಿಡಿದು ಮಾತನಾಡು. ಓಹೋ, ಇದು ನಾ ತಿಳಿದುಕೊಂಡ ಹಾರಾಡುವ ಪಕ್ಷಿಯನ್ನಲ್ಲ. ಹಿಂದೆ ಒಂದು ದಿನ ಕಾಲೇಜ್ ಬಸ್ಸಿನಲ್ಲಿ ಮಿಸ್ ಆಗಿ ಹೋದ ಈ ಊರಿನ ದೊರೆ ಎನಿಸಿಕೊಂಡಿರುವ ಆ ಶ್ರೀರಾಮ ಮನೆಯಲ್ಲಿ ಜೀತದಳಾಗಿ ದುಡಿಯುವ ಆ ಬಡ ಜಗದೀಶನ ತಂಗಿ ಜ್ಯೋತಿ, ಮೈ ಸ್ವೀಟ್ ಲೇಡಿ. ಆಹಾ, ಏನಿವ ಸೌಂದರ್ಯ! ಆ ಲೋಕದ ಸುಂದರ್ಯರಾದ ರಂಬೆ, ಊರ್ವಶಿ, ಮೇನಕೆರನ್ನೇ ನಾಚಿಸುತ್ತಿದೆ ಇವಳ ಸುಂದರವಾದ ಸೌಂದರ್ಯ. ಇನ್ನು ಮಲ್ಲಿಗೆ ಹೂವಿನಂತೆ ಮೃದುವಾದ ನೋಟ, ತಂಡೆ ಹಣ್ಣಿನಂತ ತುಟಿ, ಈ ಚಂಗುಲಾಬಿ ಅಂತಿರುವ ಗಲ್ಲಕ್ಕೆ ನಾನಿಂದು ತುಂಬಿ ಆಗಿ ಅಂದವಾಗಿ ಹರಡಿದ ಈ ಹೂವಿನ ಸುಗಂಧವನ್ನು ಎಂದು ನಾ ಹೀರಿಕೊಳ್ಳಲೇಬೇಕು. ಏ ಮಿಸ್ಟರ್, ಹಾಗೆ ಸುಮ್ಮನೆ ನಿಂತು ಬಿಟ್ರಲ್ಲ, ನನ್ನನ್ನು ಯಾಕೆ ತಡೆದು ನಿಲ್ಲಿಸಿದ್ರೆ ಹೇಳಿ. ಏ ಮಿಸ್, ನಾನೊಬ್ಬ ಕಾಲೇಜ್ ಸ್ಟೂಡೆಂಟ್. ಮೈ ನೇಮ್ ಈಸ್ ಸುರೇಂದ್ರ ಅಂತ. ಹಾಗೆ ಯುವರ್ ನೇಮ್ ಈಸ್ ಜ್ಯೋತಿ. ಯು ಮೈ ಕರೆಕ್ಟ್? ಹೌದು. ಏನೀಗ? ಏನಿಲ್ಲ ಜ್ಯೋತಿ, ಈ ಊರಿನ ಸಹಕಾರಿ ಸಂಘದ ಸೊಸೈಟಿಯ ಹೊಸ ಅಧ್ಯಕ್ಷನಾಗಿ ಆಯ್ಕೆಗೊಂಡ ಆ ಶ್ರೀರಾಮ ಮನೆಯಲ್ಲಿ ಜೀತದಳಾಗಿ ದುಡಿಯುವ ಆ ಬಡ ಜಗದೀಶನ ತಂಗಿ. ಹೌದು ಹೌದು ಹೌದು, ಮಾತಿಗೆ ಮಾತು ಬೇಸಬೇಡ. ನನ್ನನ್ನು ತಡೆದು ನಿಲ್ಲಿಸಿದ ಕಾರಣ ಹೇಳು ಅಷ್ಟೇ. ಏನು ಕಾರಣ ಹೇಳಬೇಕಾ? ಜ್ಯೋತಿ, ಕಾರಣವೇನು ಅಂತ ಈ ನಿನ್ನ ಕೆಂದುಟಿಗಳಿಂದ ಹೊರಬಂದ ತಕ್ಷಣವೇ ನನ್ನ ಮನಸ್ಸು ಹಾತೊರೆಯುತ್ತಿದೆ. ಆ ಕಾರಣ ಹೇಳಲೇಬೇಕೆಂದು. ಜ್ಯೋತಿ, ಜನರ ಸುಳಿವು ಇರದ ಈ ಜಂಗಲಿನಲ್ಲಿ ಈ ಜಗದೀಶ್ವರ ಮುಂದೆ ಹಚ್ಚಿದ ದಿವ್ಯ ಜ್ಯೋತಿ ಅಂತೆ ಜಗಿಸುತ್ತಿದೆ ಈ ನಿನ್ನ ಸುಂದರವಾದ ಸೌಂದರ್ಯ. ಇನ್ನು ನಡು ಬಳಕಿಸುವ ಈ ನಿನ್ನ ನಡುಗೆ ಆ ನಮ್ಮ ರಾಷ್ಟ್ರ ಪಕ್ಷಿ ನವಿಲು ಹೆಜ್ಜೆ ಹಾಕಿದ ಹಾಗೆ ಮೇಲಾಗಿ ಈ ಕೆಂಪಾದ ಕಂದುಟಿಗಳಿಂದ ಒಂದೊಂದು ಮಾತುಗಳು ಹೊರಬಂದರೆ ಆ ಸ್ವಾತಿ ಮುತ್ತಿನ ಮಳೆಗರದಂತೆ ಆಗುತ್ತದೆ. ಜ್ಯೋತಿ, ಅಂದು ನೀನು ನಿನ್ನ ಕ್ಲಾಸ್ಮೇಟ್ ಕನ್ಯರ ಜೊತೆ ಕಾಲೇಜಿಗೆ ಹೊರಟಾಗ ಈ ನಿನ್ನ ಮುಂಗು ಮುದ್ದಾಡುವ ಈ ನಿನ್ನ ಸುಂದರವಾದ ಸೌಂದರ್ಯ ಇಂದಿನವರೆಗೂ ಮಳೆಗಾಲದಲ್ಲಿ ಮಿಂಚುವ ಕೋಲ್ ಮಿಂಚಿನಂತೆ ಆಗಾಗ ನನ್ನ ಕಣ್ಣು ಮುಂದೆ ಮಿಂಚುತ್ತಾ ಇತ್ತು. ಆ ಮಿಂಚಿನಂತೆ ಹೊಳೆವ ಈ ನಿನ್ನ ಸುಂದರ ದೇಹವನ್ನು ಅಪ್ಪಿ ಈ ರಸಿಕರ ಮನೆ ತರಿಸುವ ಸಮಯ ಇವತ್ತು ಕೂಡಿ ಬಂದಿದೆ ಜ್ಯೋತಿ, ಇವತ್ತು ಕೂಡಿ ಬಂದಿದೆ. ಏನಂದಿಯೋ? ಏ ನಾನ್ಸೆನ್ಸ್! ಈ ನಿನ್ನ ದೇಹನ ಅಪ್ಪಿ ಮುದ್ದಾಡಿ ಈ ನಿನ್ನ ತೃಪ್ತಿ ಪಡ್ಕೋದಕ್ಕೆ ಆಸೆ ಪಟ್ಟು ಬಂದಿರುವೇಂಡೋ? ಇನ್ನು ಒಂದೇ ಒಂದು ಮಾತು ಈ ನನ್ನ ಸೌಂದರ್ಯದ ಬಗ್ಗೆ ನಿನ್ನ ಬಾಯಿಂದ ಹೊರ ಬಿದ್ದಿದೆ ನಿಜವಾದ್ರೆ
ಏಸೋ ಕೈನ ಇವಳು ಸುಮ್ಮನೆ ಮಾತ್ರ ಜ್ಯೋತಿ, ಸಿಟ್ಟಿಗೆ ನಿನ್ನ ಪಾಲಿಗೆ ಬೆಂಕಿ. ಬೆಂಕಿ ಏ ಜ್ಯೋತಿ, ಈ ಯಮಕಿಂಕರಿಗೆ ಬೆಂಕಿ ಬೆದರು ಹಾಕುವರಲ್ಲ ಸಕ್ಕಿನ ಹೆಣ್ಣೆ. ಅಂಕೆ ತಪ್ಪಿದ ಮಂಕಿ ಅಂತ ನೀನೇನಾದ್ರೂ ಹಾರಾಡುದ ನಿಜವಾದ್ರೆ ಇದೇ ಜಾಗದಲ್ಲಿ ನಿನ್ನ ಮರ್ತನ ಮಾಡೋದಕ್ಕೆ ಸದಾ ಸಿದ್ಧಳಾಗಿ ನಿಂತಲ್ಲ ನನ್ನ ದೇವತೆ. ಏನು ನಮ್ಮಂತವ್ರು ಮರ್ತನ ಮಾಡುತ್ತಾಳೆ ಇಂದಿನ ದೇವತೆ? ಜ್ಯೋತಿ, ಇವಳ ಮಹಾಸಂಪನ್ನ ಎಂದು ಹೇಳುತ್ತೀಯ. ಇದೇ ದೇವತೆಯಲ್ಲವೇ ಗಂಗೆ ರೂಪ ತಾಳಿ ಆ ಶಿವನ ಸುತ್ತಿ ಪಾರ್ವತಿಗೆ ಕಾಣಿಸಿದಂತೆ ಹಗಲು ಜಟಾಧೀಶ್ವರನ ಜುಟ್ಟಿನಲ್ಲಿ ಕುಳಿತು ದಿನನಿತ್ಯ ಶಿವನೊಂದಿಗೆ ಕಳುವಿನ ಕಾಮ ಕ್ರೀಡೆ ಆಡಲಿಲ್ಲವೇ? ಅದು ಅಲ್ಲದೆ ತ್ರೇತಾಯುಗದಲ್ಲಿ ಶ್ರೀರಾಮನ ಹೆಂಡತಿ ಸೀತೆಯಾಗಿ ಗಂಡ ಮತ್ತು ಮೈದನೊಂದಿಗೆ 14 ವರ್ಷ ವನವಾಸಕ್ಕೆಂದು ಕಾಡಿಗೆ ಹೋದಾಗ ಗಂಡನ ಕಬರಿಲ್ಲದೆ ಮೈದುನನಿಗೆ ಚುಚ್ಚು ಮಾತನಾಡಿ ಆಶ್ರಮದಿಂದಲೇ ಹೊರಗೆ ಕಳಿಸಿ ನಂತರ ರಾವಣನೊಂದಿಗೆ ಓಡಿ ಹೋಗಿ 6 ತಿಂಗಳ ರಾವಣ ಸೂಳೆಯಾಗಿ ಲಂಕೆಯಲ್ಲಿ ಕಾಲ ಕಳೆಯಲಿಲ್ಲವೇ ಇಂದಿನ ಸೀತಾಮಾತೆ? ನೀತಿಗೆಟ್ಟ ಹಂದಿ ಅಂತವನೇ, ಆ ನನ್ನ ಸೀತಾಮಾತಿ 6 ತಿಂಗಳ ಲಂಕೆಯಲ್ಲಿ ಇದ್ದದಕ್ಕೆ ಅವಳೇನು ರಾವಣನ ಸೂಳೆ ಆಗ್ಲಿಲ್ಲ. ಆ ನನ್ನ ಸೀತಾಮಾತೆ ಆ ರಾವಣನಿಂದಲೂ ಓಡಿನೂ ಹೋಗ್ಲಿಲ್ಲ. ಆ ರಾವಣ ಆ ಸೀತಾಮಾತೆಯ ಮೇಲಿನ ಆಸೆಗಾಗಿ ತನ್ನ ಮಾಯದ ಜಿಂಕೆಯನ್ನು ಬಿಟ್ಟು ಆ ನನ್ನ ಸೀತೆಯನ್ನು ಹೊತ್ತುಕೊಂಡು ಹೋದ. ಆದರೆ ನನ್ನ ಸೀತಾಮಾತೆ ರಾವಣನ ಮಾತಿಗೆ ಮರುಳಾಗದೆ ತನ್ನ ಶೀಲದ ಪಾವಿತ್ರ್ಯತೆಯನ್ನು ಕಾಪಾಡಿಕೊಂಡು ಬಂದ ಕತೆ ನೀನು ಕೇಳಿಲ್ಲವೇನು? ಅಷ್ಟೇ ಯಾಕೋ, ರಾಮನ ಭಕ್ತ ಎನಿಸ್ಕೊಂಡಿರುವ ಹನುಮ ಆ ನನ್ನ ಸೀತೆಯನ್ನು ನೋಡಲು ಬಂದಾಗ ಆ ಮರುಳ ರಾವಣ ಯಾವುದೋ ಒಂದು ಮಂಕಿ ಬಂತಿತ್ತು ಅಂತ ತಿಳ್ಕೊಂಡು ಹನುಮನ ಬಾಲಕ್ಕೆ ಬೆಂಕಿ ಇಟ್ಟ. ಆವಾಗ ರಾವಣನ ಕತೆ ಏನಾಯ್ತು ಗೊತ್ತಾ? ತನ್ನ ಲಂಕೆಯನ್ನು ಸುಟ್ಟುಕೊಂಡ. ನಂತರ ಆ ರಾಮನ ಬಾಲಿಂದ ತನ್ನ 10 ರುಂಡವನ್ನ ಕಳೆದುಕೊಂಡ. ಏನು ನೀನವ ಲೆಕ್ಕನು? ನಿನ್ನಂತ ದುಷ್ಟ ರಾವಣನ ಸಂಹಾರ ಮಾಡೋದಕ್ಕೆ ಇದೇ ಈ ಕಲಿಗೆಗೆ ಮತ್ತೊಬ್ಬ ಶ್ರೀರಾಮ ಹುಟ್ಟಿ ಬಂದೇ ಬರ್ತಾನೆ. ಇನ್ನು ಏನಂದಿಯಲ್ಲ, ಆ ನನ್ನ ಗಂಗಾ ಮಾತೆ ಬಗ್ಗೆ ಮಾತಾಡ್ದಿಯಲ್ಲ, ಏ ಲುಚ್ಚ, ಕೇಳು ನನ್ನ ಗಂಗಾ ಮಾತೆಯ ಕಥೆಯನ್ನ. ಆ ನನ್ನ ಗಂಗಾ ಮಾತೆ ಜಟಾಧೀಶ್ವರ ಶಿವನ ಸೂಳೆ ಅಂತ ಬೊಗಳಿದೆಯಲ್ಲ, ಅವಳ ಶಿವನ 2ನೇ ಹೆಂಡತಿಯಾಗಿ ಅವನ ಪತಿ ಮಾಡುವ ಎಲ್ಲ ಕಾರ್ಯದಲ್ಲಿ ಸಹಭಾಗಿಯಾದಳು. ಆ ಶಿವ ಸೃಷ್ಟಿ ಮಾಡುವ ನಿಮ್ಮಂತ ದುಷ್ಟರ ಪಾಪನ ಪರಿಹಾರ ಮಾಡೋದಕ್ಕೇನೆ ಈ ನಮ್ಮ ಕರ್ನಾಟಕದಲ್ಲಿ ಹೆಸರುವಾದಿಯಾದ ಈ ನನ್ನ ಬಾದಾಮಿ ತಾಲೂಕಿನ ದಕ್ಷಿಣ ಕಾಶಿ ಎಂದು ಹೆಸರುವಾಸಿಗಿನ ಆ ನನ್ನ ಮಾಕೋಟೇಶ್ವರ ದೇವಸ್ಥಾನದಲ್ಲಿ ನೀರಾಗಿ ನೆಲೆಯಾಗಿ ನಿಂತಿದ್ದಾಳೆ ಆ ನನ್ನ ಗಂಗಾ ಮಾತೆ. ಜ್ಯೋತಿ, ಅದು ಎಲ್ಲ ಶಾಸ್ತ್ರ ಪುರಾಣದಲ್ಲಿ ಮಾತ್ರ. ಈಗ ಅದನ್ನೆಲ್ಲ ಎತ್ತಿ ಸುಮ್ಮನೆ ಸಮಯ ವ್ಯರ್ಥ ಮಾಡಬೇಡ. ಬೇಗ ಬಾ. ನಿನ್ನಂತ ಕತ್ತೆಗೇನು ಗೊತ್ತು ಕಸ್ತೂರಿಯ ವಾಸನೆ? ನಿನ್ನಂತವನಿಗೆ ಎಷ್ಟು ತಿಳಿಸಿ ಹೇಳಿದ್ರು ಅರ್ಥವಾಗುವುದಿಲ್ಲ ಈ ನಮ್ಮ ಪುರಾಣ ಪುಣ್ಯ ಕಥೆಗಳನ್ನ. ಏ ವಯ್ಯಾರಿ, ನನಗೆ ದಡ್ಡರೆಂದು ಹೇಳುವೆಯ? ಸುಮ್ಮನೆ ಕಾಲಹರಣ ಮಾಡಿದೆ. ಈಗ ನಡೆಯುವ ಈ ನನ್ನ ಮನ್ಮಥನ ಮಂದಿರಕ್ಕೆ. ಶಬಾಷ್ ಶಬಾಷ್. ಇವನಿಗೆ ಶವಾಸ್ ಹೇಳ್ಬೇಕು ಅಥವಾ ಮುಂದೆ ಕುಳಿತಿರುವವರಿಗೆ ನಿಮಗೆ ಶವಾಸ್ ಹೇಳ್ಬೇಕು? ನನಗೊಂದು ತಿಳಿಯದಾಗಿದೆ. ಹಿಂದೊಂದು ದಿನ ಮಹಾತ್ಮ ಗಾಂಧಿ ಹೇಳಿ ಹೋದರು, ಮಧ್ಯರಾತ್ರಿಯಲ್ಲಿ ಒಂಟಿ ಹೆಣ್ಣು ನಡೆದುಕೊಂಡು ಹೋದರೆ ಅಂದೇ ನಮಗೆ ಸ್ವಾತಂತ್ರ್ಯ ಸಿಕ್ಕಂತೆಂದು. ಇಂದು ಮಧ್ಯರಾತ್ರಿ ಅಲ್ಲ, ಬರೀ ಹಗಲೊತ್ತೆ ನಡೆದುಕೊಂಡು ಹೋಗೋದು ಕಷ್ಟಕರವಾಗಿದೆ. ಯಾಕೆಂದರೆ ಇದು ಕಲಿಯುಗ, ಕೆಟ್ಟ ಕಾಮಾಂಧರ ಯುಗ. ಲೇ ಬದ್ಮಾಸ್, ಒಳ್ಳೆಯ ಮಾತಿನಿಂದ ಹೇಳ್ತೇನೆ, ಬೆಟ್ಟ ಬಿಡವಳನ್ನು. ಯಾರದು? ಈಗಿನ ಸಮಾಜದಲ್ಲಿ ದೇವರೇ ಇಲ್ಲವೆಂದು ತಿಳಿದು
ಅಡ್ಡ ದಾರಿ ತುಳಿದಿಂದ ನಿಮ್ಮಂತ ಶತದಡ್ಡರನ್ನು ಒದ್ದು ಬುದ್ಧಿ ಕಲಿಸಲು ಬಂದ ನಿನ್ನ ಮನೆ ದೇವರು ಅರ್ಥಾತ್ ನಿನ್ನ ಪಾಲಿನ ಯಮ. ಲೇ ಬದ್ಮಾಶ್, ಬಿಟ್ಟು ಬಿಡೋವಳನ್ನು. ಏನೋ ಈ ಮನ್ಮದ ಕಚ್ಚಿ ತಿನ್ನಬೇಕೆಂಬ ಆಸೆಯಿಂದ ಹಿಡಿದ ಈ ರಸಪೂರಿತ ಮಾವಿನ ಹಣ್ಣನ್ನು ಬಿಟ್ಟು ಬಿಡಬೇಕಾ? ನೋ ಬಿಡೋ ಮಾತೇ ಇಲ್ಲ. ಹಾಗಾದರೆ ನೀನು ಮರಳಿ ಜೀವ ಸಮೇತ ಹೋಗೋದು ಇಲ್ಲ. ಓ ಭ್ರಮೆ, ಪಾಪ ಮಗು. ನೋಡು, ಸುಮ್ಮನೆ ಹುಚ್ಚರಂತೆ ಕಿರುಚಾಡಿದರೇನು ಪ್ರಯೋಜನವಿಲ್ಲ. ಏ ಸುರೇಂದ್ರ, ಇನ್ನೊಂದು ಮಾತು ಹೆಚ್ಚಿಗೆ ಹುಚ್ಚರಂತೆ ಹೊಗಳಿದ್ದೆ. ಆದರೆ ಈಗಲೇ ನಿನ್ನ ದುಷ್ಟ ಸೆರವನ್ನು ಅರಿದು ಬಿಸಿ ರಕ್ತ ಕುಡಿಯುವ ಹುಲಿಯಾಗುತ್ತಾನೆ ಈ ಚಂದ್ರು. ಏ ಚಂದ್ರ, ಈ ಸುರೇಂದ್ರನ ಬಿಸಿರಕ್ತ ಹಿರುತ್ತನೆಂದು ಮಾತನಾಡುವ ಆ ಮಗನೇ. ನೋಡು, ಇದುವರೆಗೂ ನಮ್ಮಿಬ್ಬರಲ್ಲಿ ಯಾವ ವೈರತ್ವವೂ ಇಲ್ಲ. ಈಗ ಕೇವಲ ಈ ಹೆಣ್ಣಿಗೋಸ್ಕರ ನಮ್ಮಿಬ್ಬರಲ್ಲಿ ಯುದ್ಧ ಮುಂದುವರಿಯುವುದು ಬೇಡ. ಸುಮ್ಮನೆ ನಾ ಬಯಸಿದ ಹೆಣ್ಣನ್ನು ಬಿಟ್ಟು ನಿನ್ನ ಪಾಡಿಗೆ ನೀನು ಸುಮ್ಮನೆ ಹೊರಟು ಹೋಗು. ಎಷ್ಟಕ್ಕೂ ಮತ್ತೆ ಮತ್ತೆ ಹಾರಿ ಬಂದರೆ ಈಗಲೇ ತುಂಡಾಗಿ ಬೀಳುವುದು ಈ ನಿನ್ನ ರುಂಡ. ಹೋಗುತ್ತೀಯೋ ಅಥವಾ ಸಾಯ್ತೀಯೋ? ಏಯ್, ಪ್ರಾಣ ಹೋಗಬೇಕಾಗಿದ್ದು ಅವಂದಲ್ಲ, ನಿಂದು. ಏ ಜ್ಯೋತಿ, ಲೇ ಮುಟ್ಟಾಳ, ಈಗಲಾದರೂ ತಿಳಿಯಿತೆ ಹೆಣ್ಣು ಮನಸ್ಸು ಮಾಡಿದರೆ ಏನು ಮಾಡಬಲ್ಲಲು ಎಂದು. ಹೆಣ್ಣು ಒಲಿದರೆ ನಾರಿ, ಮುಳಿದರೆ ಮಾರಿ ಎಂಬುದನ್ನು ಮರೆತು ಮತ್ತೆ ಮತ್ತೆ ಇಂಥ ಹೆಣ್ಣಿಗೆ ಆಸೆ ಪಟ್ಟಿದ್ದೆ. ಆದರೆ ಮುಂದೆ ಒಂದಲ್ಲ ಒಂದು ದಿನ ಇದೇ ಹೆಣ್ಣಿನಿಂದ ಹತನಾಗೋದು ಮಾತ್ರ ಖಚಿತ. ಲೇ ಸುರೇಂದ್ರ, ಈಗ ನೀನೇನಂತೆ? ಹೆಣ್ಣು ಕೇವಲ ಅಂದೆ ಅಲ್ಲ ಮರಿ, ಹೆಣ್ಣು ಕೇವಲ ಅಲ್ಲ ಮರಿ, ಹೆಣ್ಣು ಹೆರಿಗೆ ಯಂತ್ರವೂ ಅಲ್ಲ. 9 ತಿಂಗಳು ನಿನ್ನನ್ನು ಗರ್ಭದಲ್ಲಿಟ್ಟು ಹೊತ್ತ ನಿನ್ನ ತಾಯಿ ಕೂಡ ಒಂದು ಹೆಣ್ಣು. ಉಸಿರಿರುವವರೆಗೂ ತಿನ್ನಲಿಕ್ಕೆ ಅನ್ನ ಕೊಟ್ಟು ನಿನ್ನನ್ನು ಹೊತ್ತ ಈ ಭೂಮಾತ ಕೂಡ ಒಂದು ಹೆಣ್ಣು. ಬೀಸುವ ಗಾಳಿ ಪ್ರಕೃತಿ ಕೂಡ ಒಂದು ಹೆಣ್ಣು. ಇಂಥ ಹೆಣ್ಣಿನ ಶಕ್ತಿಯನ್ನು ಅರಿಯದೆ ಹೀಯಾಳಿಸಿ ಮಾತನಾಡುತ್ತಿರುವೆಯಲ್ಲ, ನಾಚಿಕೆ ಆಗುದಿಲ್ಲ ನಿನ್ನ ಏಸಿ ಜನ್ಮಕ್ಕೆ. ನಾಲಾಯಕ್ ನನ್ನ ಮಗನೇ, ಇನ್ನು ಮುಂದೆ ಯಾದರೂ ನಿನ್ನ ಕೆಟ್ಟ ಹೀನ ಬುದ್ಧಿಯನ್ನು ಬಿಟ್ಟು ನೀ ಮಾಡಿದ ತಪ್ಪನ್ನು ಎದುಕೊಂಡು ಸುಮ್ಮನೆ ಹೊರಟು ಹೋಗ್ತೀಯೋ ಇಲ್ಲ ಮರಣಕ್ಕೀಡಾಗ್ತೀಯ. ಜ್ಯೋತಿ, ಇದು ಒಂದು ಸಮಯ ಹೋದರೇನಾಯಿತು. ಮುಂದೊಂದು ದಿನ ನಿನ್ನ ಸೀನದ ಸುಖ ಸವಿಯದಿದ್ದರೆ ನನ್ನ ಹೆಸರು ನಿಮ್ಮಂತ ಸುಂದರರಿಗೆ ಇಂದ್ರನಾಗಿ ಮೆರೆಯುವ ಸುರೇಂದ್ರನೇ ಅಲ್ಲ. ಚಂದ್ರ, ಯುವರ್ ಬ್ಯಾಡ್ ಟೈಮ್ ಸ್ಟಾರ್ಟ್ ಮಗನೇ. ಮಗನೇ ನಿಲ್ಲು. ಯಾಕೆ? ತೆಗೆದುಕೋ ಇದನ್ನು. ಗೆಟ್ ಔಟ್. ಏ ಚಂದ್ರ, ಬಿ ಕೇರ್ಫುಲ್ ಮಗನೇ, ಬರುತ್ತೇನೆ.